ಫ್ರೆಂಡ್ಸ್, ಮತ್ತೊಂದು ಖತರ್ನಾಕ್ ಬ್ಯಾಂಕಿ ಟೆಕ್ ನ್ಯೂಸ್ ಎಪಿಸೋಡ್ ಎಷ್ಟು ಗೊತ್ತಿಲ್ಲ, ಮರ್ತೋಗಿದೆ. ನಿಮ್ಗೆ ನೆನಪಿತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಬಟ್ ಯಾವತ್ತು ನಮ್ ಟೆಕ್ ನ್ಯೂಸ್ ಫುಲ್ ಎನರ್ಜಿ ಆಗಿ ಬ್ಯಾಂಕಿ ಸುದ್ದಿಗಳನ್ನ ತಗೊಂಡ್ಬಂದಿರ್ತೀವಿ. ಆರಾಮಾಗಿ ಕುತ್ಕೊಂಡು ಟೀ ಎಲ್ಲ ಕುಡಿತಾ ವಿಡಿಯೋ ಪೂರ್ತಿ ನೋಡಿ. ಸೊ ಫ್ರೆಂಡ್ಸ್, ಲಿಸ್ಟ್ ಅಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್, ಸದ್ಯಕ್ಕೆ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ನಡೀತಾ ಇದೆ. ಇವಾಗ AI ಟೂಲ್ಸ್ ಗಳು ಏನೇನೋ ಮಾರ್ಕೆಟ್ ಅಲ್ಲಿ ಬಂದಿದೆ. ಸೊ ಇದ್ರಲ್ಲಿ ಕೂಡ ಸ್ಕ್ಯಾಮ್ ಆಗ್ತಾ ಇದೆ. ರೀಸೆಂಟ್ಲಿ 5 ಕೋಟಿ ರೂಪಾಯಿ ಚೈನಾದಲ್ಲಿ AI ಸ್ಕ್ಯಾಮ್ ಇಂದ ಲೂಟಿ ಹೊಡೆದಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರಾದ್ರೂ ಒಂದು ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ, ಲೈಕ್ ಅದು ವಿಡಿಯೋ ಕಾಲ್ ಬರುತ್ತೆ. ಅದನ್ನ ನೀವು ಫೋನ್ ರಿಸೀವ್ ಮಾಡ್ಕೊಂಡಾಗ ಅವ್ರು ನಿಮ್ ಪರಿಚಯದವರೇ, ನಿಮ್ ಫ್ರೆಂಡೇ ಆಗಿರ್ತಾರೆ. ಸೇಮ್ ವೈಸ್ ಸೇಮ್ ವಿಡಿಯೋ ಫೇಸ್ ಒಂದಿಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಎಮರ್ಜೆನ್ಸಿ ಹಾಸ್ಪಿಟಲ್ ಇದೀನಿ ಈ ರೀತಿ ಹೇಳ್ಬಿಟ್ಟು ದುಡ್ಡು ತಗೊಳ್ತಾ ಇದ್ದಾರೆ. ಸೊ ಇನ್ಸ್ಟೆಂಟ್ಲಿ ಗಾಬರಿ ಆಗಿ ರಾತ್ರಿ ಎಲ್ಲ ಕಾಲ್ ಮಾಡಿದಾಗ ಮುಂದಿರೋ ಫ್ರೆಂಡ್ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ದುಡ್ಡು ಕಳಿಸ್ತಿದ್ದಾರೆ. ಸೊ ಈ ರೀತಿ ಮೋಸ ಆಗ್ಬಿಟ್ಟು ಚೈನಾದಲ್ಲಿ 5 ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿದೆ. ಸೊ ನೀವು ಕೂಡ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯಾರಿಗಾದ್ರೂ ಸಡನ್ಲಿ ದುಡ್ಡು ಕಳ್ಸಕ್ ಹೋಗ್ಬಿಡಿ. ಇದು ನಮ್ಮ ಭಾರತದಲ್ಲಿ ಕೂಡ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಎರಡನೇ ನ್ಯೂಸ್ ಅದು ಸ್ಯಾಮ್ಸಂಗ್ ಕಡೆಯಿಂದ ಬರ್ತದೆ. ಸ್ಯಾಮ್ಸಂಗ್ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸ್ಯಾಮ್ಸಂಗ್ M34 ಫೋನ್ ಲಿಸ್ಟ್ ಆಗಿದೆ. ಇದರ ಇದು ಸದ್ಯದಲ್ಲಿ ನಮ್ಮ ಭಾರತದಲ್ಲಿ ಲಾಂಚ್ ಆಗಿದೆ ಅಂತ ಹೇಳ್ಬಹುದು. ಸೊ ಈ ಫೋನ್ ಅಂಡರ್ 25,000 ಬರುತ್ತೆ. ಬೇರೆ 25,000 ಅಂತ ಫೋನ್ಸ್ ಗಳಿಗೆ ಕಾಂಪಿಟೇಷನ್ ಕೊಡತ್ತೆ ಅಂತ ಹೇಳ್ಬಹುದು. 6,000 mAh ಮಾನ್ಸ್ಟರ್ M ಸೀರೀಸ್ ಅಂತಂದ್ರೆ ಆಬ್ವಿಯಸ್ಲಿ ಇದೇ ಇರುತ್ತೆ. ಸೊ ನೀವು ಸ್ಯಾಮ್ಸಂಗ್ ಫೋನ್ ಏನಾದ್ರು ತಗೊಳ್ಬೇಕು 25,000 ಅಂದ್ರೆ M ಸೀರೀಸ್ ನ ಫೋನ್ಸ್ ಗಳು ತುಂಬಾ ಮಾರ್ಕೆಟ್ ಅಲ್ಲಿ ಸೇಲ್ ಆಗಿತ್ತು, ಸೇಲ್ ಆಗದ್ ಕೂಡ. ಇದಕ್ಕೆ ಡೆಫಿನೆಟ್ಲಿ ವೇಟ್ ಮಾಡಿ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಗೂಗಲ್ ಲೆನ್ಸ್ ಕಡೆಯಿಂದ. ಎಸ್, ಗೂಗಲ್ ಲೆನ್ಸ್ ಲೈಕ್ ಲೈವ್ ಟ್ರಾನ್ಸ್ಲೇಟ್ ಮಾಡಕ್ಕೆ, ಇಮೇಜಸ್ ಇರುವಂತಹ ಸರ್ಚ್ ನ ನೋಡಕ್ಕೆ, ಅದ್ರಂತ ಸ್ಪೆಷಾಲಿಟಿ ನೋಡೋಕೆ, ಇನ್ನು ಬೇರೆ ರೀತಿಗೆ ನಾವು ಗೂಗಲ್ ಲೆನ್ಸ್ ನ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಆಫೀಸಿಯಲ್ ಆಗಿ ನೀವು ಗೂಗಲ್ ಲೆನ್ಸ್ ನ ಸಹಾಯದಿಂದ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಇಶ್ಯೂ ಪ್ರಾಬ್ಲಮ್ ಇತ್ತು, ಏನಾದ್ರು ರೋಗ, ಲೈಕ್ ನೀವು ಅದನ್ನ ಸ್ಕ್ಯಾನ್ ಮಾಡಿದ್ರೆ ಲೈಕ್ ಅದು ಯಾವ ರೀತಿ ಇಶ್ಯೂ ಇದೆ ಮತ್ತೆ ಸ್ಕಿನ್ ಅಲ್ಲಿ ಇರುವಂತಹ ಡೀಟೇಲ್ಸ್ ನ ತಿಳಿಸ್ಕೊಡುತ್ತೆ. ಇದನ್ನ ಹೇಗೆ ಸರಿಪಡಿಸಬಹುದು, ಅದಕ್ಕೆ ನಿಮ್ಗೆ ಹೋಮ್ ರೆಮಿಡೀಸ್ ನ ಕೂಡ ಸಜೆಸ್ಟ್ ಮಾಡುತ್ತೆ. ನನಗಂತೂ ಈ ಫೀಚರ್ ತುಂಬಾ ಇಷ್ಟ ಆಯ್ತು. ಈಗ ಗೂಗಲ್ ತುಂಬಾ ನ್ಯೂಸ್ ಸಿಗುತ್ತೆ, ಬಟ್ ನೀವು ಲೈವ್ ಆಗಿ ತಿಳ್ಕೊಳ್ಬೇಕಾದ್ರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಗೂಗಲ್ ಕಡೆಯಿಂದ ಅನಿಸ್ತು. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ನಥಿಂಗ್ ಕಡೆಯಿಂದ. ಎಸ್, ಇದು ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ಹಾಟ್ ಸುದ್ದಿ ಅಂತ ಹೇಳ್ಬಹುದು. ಎಸ್, ಆಫೀಸಿಯಲ್ ಆಗಿ ನಥಿಂಗ್ ಫೋನ್ ಭಾರತದಲ್ಲಿ 11ನೇ ಜುಲೈಗೆ ಲಾಂಚ್ ಆಗ್ತಾ ಇದೆ. ಸೊ ಇದರ ಕಾಂಪಿಟೇಟರ್ iQOO Neo7Pro ಏನಿದೆ, ಇದು 4ನೇ ಜುಲೈಗೆ ಲಾಂಚ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ಅಂತೂ ಹನಿ ಆಗೋದು ಗ್ಯಾರಂಟಿ. ಬಟ್ ನಥಿಂಗ್ ಫೋನ್ 2 ಏನಿದೆ, ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋ ಮಾಡಿದೀನಿ, ನಾಳೆ ನಾಡಿದ್ದು ನೋಡಕ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಈ ಫೋನ್ ಅಲ್ಲಿರುವಂತಹ ವಿಶೇಷತೆಗಳು ಮತ್ತು ಲೀಕ್ಸ್ ಗಳೇನಿದೆ, ಮಾರ್ಕೆಟ್ ಹೇಗೆ ಹವಾ ಮಾಡುತ್ತೆ, ಪ್ರೈಸಿಂಗ್ ಬಗ್ಗೆ ಕೂಡ ಮಾತಾಡ್ತೀವಿ. ಮಿಸ್ ಮಾಡಿದ್ರೆ ನಾಳೆ ವಿಡಿಯೋ ನೋಡಿ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಇನ್ಸ್ಟಾಗ್ರಾಮ್ ಮೆಟಾ ಕಡೆಯಿಂದ. ಎಸ್, ಅತ್ಯದ್ಭುತ ಅಪ್ಡೇಟ್ಸ್ ಗಳೊಂದಿಗೆ ಬ್ಲೂಟಿಕ್ ಏನೇನೋ ನೋಡಕ್ ಸಿಗ್ತಾ ಇದೆ. ಎಸ್, ಬ್ಲೂಟಿಕ್ ನೀವಾಗ ಪ್ರತಿಯೊಂದು ಲೈಕ್ 1000 ಫಾಲೋಸ್ ಒಳಗಡೆ 100 ಫಾಲೋಸ್ ಒಳಗೆ 150 ಫಾಲೋಸ್ ಇದ್ರು ಕೂಡ ನೀವು ಬ್ಲೂಟಿಕ್ ನ ಆಫೀಸ್ ಆಗಿ ಪಡ್ಕೋಬಹುದು. ಇನ್ಮೇಲೆ ಸೆಲೆಬ್ರಿಟೀಸ್ ಗಳು ಯಾರು ಜೆನ್ಯೂನ್ ಅಕೌಂಟ್ ಇದೆ, ಯಾರ್ದು ಏನೇನಿದೆ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಬಟ್ ಎಸ್, ಮೆಟಾನವರು ಆಫೀಸ್ ಆಗಿ ನಿಮ್ಗೆ ಪ್ರೂಫ್ ID ಡೀಟೇಲ್ಸ್ ಗಳನ್ನ ಹಾಕ್ಬಿಟ್ಟು ಈ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ವೇಟಿಂಗ್ ಲಿಸ್ಟ್ ಅಲ್ಲಿ ಜಾಯಿನ್ ಆಗಿ ಇಲ್ಲಿ 700 ರೂಪಾಯಿ ಕಟ್ಟಿದ್ರಿ ಅಂತಂದ್ರೆ 3 ದಿವಸ ಒಳಗಡೆ ವೆರಿಫೈ ಮಾಡ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಕನ್ಫರ್ಮ್ ಮಾಡ್ಬಿಟ್ಟು ನಿಮ್ಗೂ ಕೂಡ ಬ್ಲೂಟಿಕ್ ಕೊಡ್ತಾ ಇದಾರೆ. ಸೊ ನಾನು ಕೂಡ ಅಪ್ಲೈ ಮಾಡಿದೀನಿ. ಇನ್ನು 2 ದಿವಸಗಳಲ್ಲಿ ನಮ್ಮನ್ನು ನೀವು ಒಂಥರ ಸೆಲೆಬ್ರಿಟಿ ಬ್ಲೂಟಿಕ್ ನ ನೋಡ್ತೀರಾ. ಇಷ್ಟೇ ಅಲ್ಲದೆ ಬ್ರಾಡ್ಕಾಸ್ಟ್ ಅಂತ ಒಂದು ಹೊಸ ಪೇಜ್ ಲೈಕ್ ಚಾನಲ್ ನೀವು ಕ್ರಿಯೇಟ್ ಮಾಡ್ಕೋಬಹುದು, ಒಳ್ಳೆ ಕನೆಕ್ಷನ್ ಇಟ್ಕೋಬಹುದು, ಪ್ರತಿ ಮೆಸೇಜ್ ನೋಡ್ಕೋಬಹುದು. ಅಥವಾ ಏನಾದ್ರು ಪ್ರಾಡಕ್ಟ್ ರಿವ್ಯೂ ಮಾಡಿದ್ರಿ ಅಂತಂದ್ರೆ ಅದರ ಲಿಂಕ್ಸ್ ಗಳನ್ನ, ಬೈಯಿಂಗ್ ಸಜೆಷನ್, ಪ್ರತಿಯೊಂದು ವಿಷಯಗಳನ್ನ ನೀವು ಈ ಟೆಲಿಗ್ರಾಮ್ ಗ್ರೂಪ್ ಇದೆ ನೋಡಿ, ಸೇಮ್ ಅದೇ ರೀತಿಯಾಗಿ ನೀವು ಶೇರ್ ಮಾಡ್ಕೋಬಹುದು. ಬಟ್ ನಮ್ಗೆ ಇನ್ನು ಈ ಫೀಚರ್ ಬಂದಿಲ್ಲ ಗುರು, 4-5 ಅಪ್ಡೇಟ್ ಮಾಡಿದೆ, ಬಂದೇ ಇಲ್ಲ. ಬಟ್ ಸದ್ಯಕ್ಕೆ ನಾವು ಟೆಲಿಗ್ರಾಮ್ ಅಲ್ಲ ತುಂಬಾ ಡೀಲ್ಸ್ ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಜಾಯಿನ್ ಆಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಒಳ್ಳೆ ಡೀಲ್ಸ್ ಗಳಿದೆ, ಯಾಕೆ ಮಿಸ್ ಮಾಡ್ಕೋತೀರಾ, ಜಾಯಿನ್ ಆಗಿ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಮತ್ತೊಂದು ಖತರ್ನಾಕ್ ಫೋನ್ ಒಳಗೊಂಡು ಬರ್ತಾ ಇದೆ. ಎಸ್, ಅದು iQOO Neo7. ಎಸ್, ಇದು 8 Gen 1+ ಅಂತ ಬರ್ತಾ ಇದೆ. ಸೇಮ್ ಇದೇ ಫೋನ್ ಪ್ರೊಸೆಸರ್ ಅಂತ ನಾವು ನಥಿಂಗ್ 2 ನಲ್ಲಿ ಕೂಡ ನೋಡ್ತಾ ಇದ್ವಿ. ಪಕ್ಕಾ ಕಾಂಪಿಟೇಷನ್ ಆಗೋದು ಗ್ಯಾರಂಟಿ. ಬಟ್ ಇದರಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಆಗಿರ್ಲಿ ಮತ್ತು ಕೇವಲ 8 ನಿಮಿಷದಲ್ಲಿ 50% ಚಾರ್ಜ್ ಆಗತ್ತೆ ಅಂತ. ಸೊ ಇನ್ನು ಬೇರೆ ಟೆಕ್ನಾಲಜಿ ಫೀಚರ್ಸ್ ಗಳಿದೆ ಮತ್ತು ಮ್ಯಾಟ್ ಫಿನಿಶಿಂಗ್, ಆರೆಂಜ್ ಕಲರ್ ಈ ರೀತಿಯಾಗಿ ಇನ್ವಿಟೇಷನ್ ಕೂಡ ತುಂಬಾ ಜನ ಕಳಿಸಿದ್ದಾರೆ. ನಮ್ಗೆ ಇನ್ನೂ ಬಂದಿಲ್ಲ, ಬಂತಂದ್ರೆ ಸದ್ಯಕ್ಕೆ ತೋರಿಸಿ ಕೊಡ್ತೀನಿ. ಎಸ್, ಈ ಫೋನ್ ಮಾತ್ರ ಮಾರ್ಕೆಟ್ ತುಂಬಾ ಹವಾ ಮಾಡಲಿದೆ. ಅಪ್ ಟು 40,000 ಹತ್ರ ಇದು ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಮಾರ್ಕೆಟ್ ಅಲ್ಲಿ ಬೇರೆ ಫೋನ್ಸ್ ಗಳು ಕೂಡ ಬರ್ತಾ ಇದೆ. ಎಸ್, ನೀವು ವೇಟ್ ಮಾಡಿ, ಜುಲೈಯಲ್ಲಿ ತುಂಬಾ ಫೋನ್ಸ್ ಗಳು ಬರ್ತಾ ಇದೆ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಜಿಯೋ ಕಡೆಯಿಂದ. ಎಸ್, ಜಿಯೋನವರು ಯಾರ್ಯಾರು ಟಾರ್ಗೆಟ್ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ರೀಸೆಂಟ್ಲಿ ನಿಮಗೆ ಈ ಆಪಲ್ ಅವರ AirTAG ಏನ್ ಬಂದಿತ್ತು, ಅದಕ್ಕೆ ಕಾಂಪಿಟೇಟ್ ಮಾಡೋ ಸಲುವಾಗಿ ಅಥವಾ ಚೀಪ್ ಬೆಲೆ ಕೊಡೋ ಸಲುವಾಗಿ ಜಿಯೋ ಕೂಡ ಜಿಯೋ AirTAG ನ ಲಾಂಚ್ ಮಾಡಿದ್ರು. ಇವಾಗ ಆಫೀಸಿಯಲ್ ಆಗಿ ಅದನ್ನ ಪರ್ಚೇಸ್ ಮಾಡಬಹುದು. ನಾನು ಕೂಡ ಅದನ್ನ ಆರ್ಡರ್ ಮಾಡಿದ್ದೀನಿ, ಅದ್ರ ಬಗ್ಗೆ ಸದ್ಯದಲ್ಲೇ ವಿಡಿಯೋ ಬರುತ್ತೆ. ಸೊ ಇದು ಲೈಕ್ ಆಪಲ್ ಯಾವ ರೀತಿ ಎಷ್ಟರ ಮಟ್ಟಿಗೆ ಕಾಂಪಿಟೇಟ್ ಅಥವಾ ಎಷ್ಟು ಜನ ಇದನ್ನ ತಗೊಳ್ತಾರೆ ಗೊತ್ತಿಲ್ಲ. ಬಟ್ ಇದು ಕೂಡ ಒಂದು ಯುನೀಕ್ ಆಗಿರುವಂತ ಫೀಚರ್ ಇದೆ. ಇಲ್ಲಿ ಅಪ್ಲಿಕೇಶನ್ ಕನೆಕ್ಟ್ ಮಾಡ್ಕೊಂಡು ಇದನ್ನ ನೀವು ಡಿವೈಸ್ ಜೊತೆಗೆ ಕನೆಕ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ತಗೊಂಡ್ ಬರೋದು, ಶಾರ್ಟ್ಸ್ ರೀಲ್ಸ್ ಮಾಡಕ್ ಗೊತ್ತಿಲ್ಲ. ಬಟ್ ಎಸ್, ಇದು ಒಳ್ಳೆ ಟೆಕ್ ಇದೆ. ಕೇವಲ 749 ರೂಪಾಯಿಗೆ ಇದೊಂದು ಅದ್ಭುತ ಪ್ರಾಡಕ್ಟ್. ಆಪಲ್ ನವರು 3,500 ಅಥವಾ 4,000 ರೂಪಾಯಿ ಲಾಂಚ್ ಮಾಡಿದ್ರು. ಇದನ್ನ ಕೇವಲ 749 ರೂಪಾಯಿಗೆ ಏನೇನ್ ಫೀಚರ್ಸ್ ಗಳು ಕೊಡ್ತಾರೆ ಗೊತ್ತಿಲ್ಲ. ಬಟ್ ಎಸ್, ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಮತ್ತೊಂದು ಮಾರ್ಕೆಟ್ ಅಲ್ಲಿ ಹೊಸ ಟೆಕ್ ನ ಹೈಪ್ ಅಂತ ಹೇಳ್ಕೋಬಹುದು. ಇದೇ ಜುಲೈ ಎಂಡ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ಸ್ಯಾಮ್ಸಂಗ್ ಅನ್ಪ್ಯಾಕ್ಡ್ ಇವೆಂಟ್ ನಡೆಯುತ್ತೆ. ಇದರಲ್ಲಿ ನಿಮ್ಗೆ Z Flip 5 ಸಿಗ್ತಾ ಇದೆ ಮತ್ತು
ಗ್ಯಾಲಕ್ಸಿ ಫೋಲ್ಡ್ 5 ಕೂಡ ಬರಲಿದೆ ಮತ್ತು ವಾಚ್ 6 ಕೂಡ ಲಾಂಚ್ ಮಾಡಿದ್ರೆ. ಸೊ ಫ್ಲಿಪ್ ಅಲ್ಲಿ ಏನಿದೆ ಸ್ಕ್ರೀನ್ ದೊಡ್ಡದಾಗಿ ಮಾಡಿದಾರಂತೆ, ಕ್ಯಾಮರಾ ಮಾಡೆಲ್ಸ್ ಚೇಂಜಸ್ ಮಾಡಿದ್ದಾರೆ, ಸೇಮ್ ಪರ್ಪಲ್ ಕಲರ್ ಡಿಸೈನ್ ನೋಡ್ತಾ ಇದ್ದೀವಿ. ಸದ್ಯ ಲೀಕ್ಸ್ ಗಳು ಈ ತಿಂಗಳೆಲ್ಲ ಮುಂದಿನ ತಿಂಗಳು ಜುಲೈ ಅಲ್ಲಿ ತುಂಬಾ ಹೆವಿ ಆಗಿ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಅನ್ಪ್ಯಾಕ್ಡ್ ಇವೆಂಟ್ ಡೇಟ್ ಕನ್ಫರ್ಮ್ ಆಗಿಲ್ಲ. ಸೊ ನೋಡೋಣ ಮತ್ತೆ ಏನ್ ಹೊಸ ಟೆಕ್ ತಗೊಂಡ್ ಬರ್ತಾರೆ ಸ್ಯಾಮ್ಸಂಗ್ ಅಂತ. ನಾನಂತೂ ಈ ಇವೆಂಟ್ಸ್ ನ ಮತ್ತೆ ಈ ಫೋಲ್ಡ್ ಸೀರೀಸ್ ಏನಿದೆ ಇದನ್ನ ನೋಡಕ್ಕೆ ತಿಳ್ಕೊಳ್ಳಕ್ಕೆ ಟೆಕ್ನಾಲಜಿಗೆ ತುಂಬಾ ಇಂಟ್ರೆಸ್ಟೆಡ್ ಇದೆ. ಇಟ್ಸ್ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಅದು ರಿಯಲ್ಮಿ ಕಡೆಯಿಂದ. ಎಸ್ ಟ್ರಸ್ಟ್ ಮೀ, ರಿಯಲ್ಮಿ 11 Pro Plus ಇವತ್ತು ಅಂದ್ರೆ ನೀವು ನಾಳೆ ಈ ವಿಡಿಯೋನ ನೋಡ್ತೀರಾ, ಇವತ್ತು ಫಸ್ಟ್ ಸೇಲ್ ಇತ್ತು. 60,000ಕ್ಕಿಂತ ಜಾಸ್ತಿ ಯೂನಿಟ್ಸ್ ಗಳು ಸೇಲ್ ಆಗಿದೆ. ಜಸ್ಟ್ ಅದು 1 ಗಂಟೆ 2 ಗಂಟೆ ಲೈವ್ ಸೇಲ್ ಇತ್ತು. ಸೊ ಅದರಲ್ಲೇ ಇಷ್ಟೊಂದು ಫೋನ್ಸ್ ಗಳು ಸೇಲ್ ಆಗಿತ್ತು. ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಆ ಫೋನ್ ವ್ಯಾಲ್ಯೂ ಫಾರ್ ಮನಿ ಇತ್ತು, ಬೆಸ್ಟ್ ಕ್ಯಾಮ್ರಾ, ಬೆಸ್ಟ್ ಡಿಸೈನ್, ಪ್ರತಿಯೊಂದು ಫೀಚರ್ಸ್ ಅದ್ರಲ್ಲಿ ನೋಡ್ಕೊಂಡಿದ್ವಿ. ಹೀಗಾಗಿ ಅದು ಜಾಸ್ತಿ ಸೇಲ್ ಆಯ್ತು. ಇಷ್ಟೇ ನಾವು ರಿಯಲ್ಮಿ 11 Pro 5G ಅನ್ಬಾಕ್ಸ್ ಮಾಡಿದ್ವಿ. ಅದಕ್ಕೆ ಆಲ್ಮೋಸ್ಟ್ 30,000 ಹತ್ರ ವ್ಯೂಸ್ ಬಂದಿದೆ. ಅದು ತುಂಬಾ ಪ್ರೀತಿ ತೋರಿಸಿದಾರೆ. ಸೊ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡಿ, ತುಂಬಾ ಒಳ್ಳೆ ಫೋನ್ ರಿಯಲ್ಮಿ 11 Pro 5G. ಇನ್ನು ಕೊನೆಯದಾಗಿ ಕೆಲವೊಂದು ಸ್ಪೆಷಲ್ ಆಗಿರುವಂತಹ ಮೂರು ಬೇರೆ ಬೇರೆ ತರಹದ ಶೂಸ್ ಗಳನ್ನ ಆರ್ಡರ್ ಮಾಡಿದ್ವಿ. ಸೊ ಇದ್ರಲ್ಲಿ ಸ್ವಲ್ಪ ಸೀಕ್ರೆಟ್ ಇದೆ. ಸೊ ಇದ್ರ ಸ್ಪೆಷಲ್ ವಿಡಿಯೋ ನಮಗೆ ಇನ್ನು 2 ದಿವಸಗಳು ನೋಡಕ್ ಸಿಗುತ್ತೆ. ಸೊ ಇದನ್ನ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಆ ವಿಡಿಯೋ ನೋಡಕ್ಕೆ ಮರಿಬೇಡಿ. ಸೊ ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಎಷ್ಟನೇ ಎಪಿಸೋಡ್ ಇತ್ತು ನನಗಂತೂ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಒನ್. ನಮಸ್ಕಾರ.